ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ಶಿಮ್ಲಾಯಿಂದ ಹೊಟ್ಟಿದ್ದೀವಿ. ಇವತ್ತು ಬಂದು 6ನೇ ತಾರೀಕು. ಸೊ ನಾಳೆಯಿಂದ ನಮ್ಮ ಲಡಾಖ್ ರೈಡ್ ಸ್ಟಾರ್ಟು ಚಂಡೀಗಢಿಂದ. ಸೊ ಶಿಮ್ಲಾಲ್ಲಿ ಒಂದೆರಡು ದಿವಸ ಇದ್ದು ಈಗ ಹೋಗ್ತಾಯಿದ್ದೀವಿ. ಸೊ CK ಬಾಯಿ ಮತ್ತು ಗಿರಿಬಾಯಿ ಆಲ್ರೆಡಿ 5th ಬ್ಯಾಚ್ ಆದಮೇಲೆ ಡೈರೆಕ್ಟಾಗಿ ಇಲ್ಲಿಗೆ ಬಂದು ಇಲ್ಲೇ ಆಗಿದ್ದಾರೆ ಕೂಲಾಗಿರಲಿ ಅಂತ. ಯಾಕಂದ್ರೆ ಚಂಡೀಗಢಲ್ಲಿ ಫುಲ್ಲು ಹ್ಯುಮಿಡಿಟಿ ಜಾಸ್ತಿ ಅಂತ. ಸೊ ನಾವು ಬೆಂಗಳೂರಿಂದ ಬೈ ರೋಡ್ ಬಂದವರು ಮೊನ್ನೆ ಬಂದ್ವಿ. ಸೊ ನೆನ್ನೆ ಫ್ಲೈಟಲ್ಲಿ ಬಂದವರು 4 ಜನ, ಅವರು ನೆನ್ನೆ ಸಂಜೆ ಬಂದರು. ಸೊ ಈಗ ಎಲ್ಲ 10 ಜನ ಅಂದರೆ ಸೆಕೆಂಡ್ ಬ್ಯಾಚ್ನ ಎಲ್ಲ ಗಾಡಿಗಳು ಶಿಮ್ಲಾಲ್ಲೇ ಇದೆ. ಶಿಮ್ಲಾಯಿಂದ ಈಗ ಇದಕ್ಕೆ ಹೋಗ್ತೀವಿ ಚಂಡೀಗಢ್ಗೆ. ಚಂಡೀಗಢಲ್ಲಿ ಎಲ್ಲ ಗಾಡಿ ಎಲ್ಲ ಸ್ವಲ್ಪ ವಾಶು ರೆಡಿ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ನಮ್ಮ ರೈಡ್ ಸ್ಟಾರ್ಟ್ ಆಗುತ್ತೆ. ಸೊ ಲೆಟ್ಸ್ ಗೋ. ಸೊ ಇದೇ ಹೋಟೆಲು ನಾವು ಇದ್ದಿದ್ದು. ಸೊ ಈಗ ಎಲ್ಲ ಚೆಕ್ಔಟ್ ಆಗಿ ಓಕೆ, ಚೆನ್ನಾಗಿದೆ ಹೋಟೆಲ್, ಏನು ತೊಂದರೆ ಇಲ್ಲ. ಸೊ ಇಲ್ಲಿಂದ ಹೋಗೋಣ. ನಮ್ಮದು ಸೆಕೆಂಡ್ ಬ್ಯಾಚು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆ್ಯಕ್ಚುಲಿ ಇವತ್ತೇ ಫಸ್ಟ್ ಡೇ, ಬಟ್ ಇವತ್ತು ಗಾಡಿ ಎಲ್ಲ ಪ್ರೆಪ್ ಮಾಡ್ಕೋಬೇಕು ಫಾರ್ ಲಡಾಖ್. ಸೊ ಇವತ್ತೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವೆದರ್ ಈ ಓಪನ್ ಅಪ್ ಆಗಿರೋದು. ನೆನ್ನೆ ಎಲ್ಲ ಫುಲ್ ಫಾಗು ಇಲ್ಲಿ. ಈಗ ಇಲ್ಲಿಂದ ಹೊಡೋಣ ಬ್ಯಾಕ್ ಟು ಚಂಡೀಗಢ. ಸೊ ಕೂಲಾಗಿದ್ವಿ 2 ದಿವಸ. ಇವತ್ತು ಮತ್ತೆ ಹೀಟ್ಗೆ ಹೋಗ್ತಾ ಇದ್ವಿ. ನೋಡಿ, ಇವರೇ ಹೋಟೆಲ್ ಅಲ್ಲಿ ಇದು ಮಾಡೋದು. ಸೊ ಇನ್ಚಾರ್ಜ್ ಇಲ್ಲೆಲ್ಲ ಫುಡ್ ಎಲ್ಲ ಸಪ್ಲೈ ಮಾಡ್ತಾರೆ ಇವರು. ಸೊ 2722 ಕಿಲೋಮೀಟರ್ಸ್ ಆಗಿದೆ ಈ ನಮ್ಮದು ಲಡಾಖ್ 24 ರೈಡು. ಸೊ ಈಗ ಇವತ್ತೊಂದು ಟ್ರಿಪ್ ಟು 0 ಮಾಡುವಂಥ ಸಮಯ. ಓಕೆ, ಲೆಟ್ಸ್ ಗೋ. ಒನ್ ಫೈನಲ್ ಶಿಮ್ಲಾ ವ್ಯೂ ಫ್ರಮ್ ದಿ ಹೋಟೆಲ್. ಸೊ ಇಲ್ಲೊಂದು ಬೈಕು ಸ್ವಲ್ಪ ಹಿಮಾಲಯನು ಬ್ರೇಕು ಡೌನ್ ಆಗಿಬಿಡ್ತು. ಮೋಸ್ಟ್ಲಿ ಅವರು ಬೆಂಡ್ಸಲ್ಲಿ ಜಾಸ್ತಿ ಬ್ರೇಕ್ ಯೂಸ್ ಮಾಡಿರೋದಂದರೆ ಹೀಟಾಗಿ ಇದು ಸ್ವಲ್ಪ ಬ್ರೇಕ್ ಫೇಲ್ಯೂರ್ ಥರ ಆಗಿದೆ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ನಿಲ್ಲಿಸಿ ಈಗ ಇಲ್ಲಿಂದ ಓಡ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಟಾಯ್ ಟ್ರೈನ್ ಬರುತ್ತೆ ಈಗ. ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಬಂತ ಎಲ್ಲಿ? ಯಾವ ಕಡೆಯಿಂದ ಬರ್ತಾಯಿದೆ ಬೈ? ಇದು ಏನು ರೈಲ್ವೆ ಟ್ರ್ಯಾಕ್ ನೋಡ್ತಿದ್ದೀರಾ ನೀವು? ಇದು ಟಾಯ್ ಟ್ರೈನು, ನಾರ್ಮಲ್ಲು ದೊಡ್ಡ ಟ್ರೈನ್ ಅಲ್ಲ. ಸೊ ಇದು ಕಾಲ್ಕಾ ಅಂತ ಒಂದು ಊರಿದೆ, ಅಲ್ಲಿಂದ ಶಿಮ್ಲಾಗೆ ಹೋಗುತ್ತೆ. ಸೊ ಈಗ ಬರ್ತಾಯಿದೆ, ಅದಕ್ಕೆ ಲಾಕ್ ಮಾಡಿದ್ದಾರೆ. ಸೊ ನೋಡಿ, ತುಂಬ ಚಿಕ್ಕದಿದು ಟ್ರೈನು. ನೀವು ಊಟಿಗೆಲ್ಲ ಹೋಗಿದ್ರೆ ಊಟಿ ಕಡೆ ನೋಡಿರ್ತೀರ, ಬಟ್ ಊಟಿಯಲ್ಲಿ ಇನ್ನೂ ದೊಡ್ಡದಾಗಿದೆ ಟ್ರೈನು. ಸೊ ಇಲ್ಲಿ ಸ್ವಲ್ಪ ಚಿಕ್ಕದು. ಸೊ ನೋಡಿ, ಹೋಗ್ತಾ ಇದೆ ಟ್ರೈನ್. ಇದು ಟಾಯ್ ಟ್ರೈನ್ ಇದು. ಸೊ ಒಂಥರ ಇದು ಹಿಂಗೆ ಸಿಂಪಲ್ಲಾಗಿ ಹೋಗ್ತಾ ಇದೆ. ಈ ಥರ ನೋಡಿ ಅಲ್ಲಿ ಹೆಂಗೆ ಕೂತಿದ್ದಾರೆ. ಸುಮ್ಮನೆ ಒಂದು ರೌಂಡು ಅಷ್ಟೇ. ಸೊ ಎಲ್ಲ ಆಯಿತು, ತಿಂದಿದ್ದು. ಸ್ವಲ್ಪ ಜನ KFC ಅಲ್ಲಿ ತಿಂದ್ವಿ. ಸ್ವಲ್ಪ ಜನ ಈ ಕಡೆ ಇದು ವ್ಯಾಂಗೋದಲ್ಲಿ ಪೂರಿ ಮತ್ತು ರಾಜ್ಮಾ ಚಾವಲು, ರೈಸ್ ರಾಜ್ಮಾ ಏನೇನೋ ತಿಂದರೂ ಅವ್ರವ್ರಿಗೆ ಬೇಕಾಗಿದ್ದು. ಸೊ ಟೈಮ್ ಒಂದು ಆಲ್ರೆಡಿ 3:47. ಟೈಮ್ ಜಾಸ್ತಿ ಆಯಿತು. ಇನ್ನೂ 1 hour ಇದೆ ನಾವು ರೀಚ್ ಆಗೋಕ್ಕೆ. ಸೊ ಬೇಗ ಹೋಗಿ ರೂಮಲ್ಲಿ ಚೆಕ್ಕಿನ್ ಆಗಿ ಲಗೇಜೆಲ್ಲ ತೆಗೆದಿಟ್ಟು ಸೊ ಬರಬೇಕು. ಲೆಟ್ಸ್ ಗೋ. ನೋಡಿ KFC ಇದೆ,
ಪಿಜ್ಜಾ ಹಟ್ ಇದೆ, ಇದೊಂದು ವೆಜ್ದು ಒಂದು ಇದಿದೆ ಶಾಪು. ಅದಾದಮೇಲೆ ಆ ಕಡೆ ಕಾಫಿ ಶಾಪ್ ಇದೆ, ಮೇಲೆಗಡೆ ಶಾಪಿಂಗ್ ಇದೆ, ರೆಸ್ಟ್ ರೂಮ್ಸ್ ಎಲ್ಲ ಚೆನ್ನಾಗಿದೆ. ಓಕೆ, ಸ್ವಲ್ಪ ಮೇಲೆಗಡೆ ಬಾರು ಸಹ ಇದೆ. ಓ, ಎಲ್ಲ ಆಯಿತು. ಇಲ್ಲಿಂದ ಓಡುವಂಥ ಸಮಯ ಈಗ. ಲೆಟ್ಸ್ ಗೋ. ಹೆಂಗಿದೆ ಇದೆಲ್ಲ. ಇವತ್ತೇನೋ ಬೆಳಗ್ಗೆಯಿಂದ ನಮ್ಗೆ ಫಾಗೇ ಬಂದಿಲ್ಲ. ಹೋಗೋಣ. ಟನಲ್ಲ? ಯಾವ ಟನಲ್ ಇದು? ವೆಲ್ಕಮ್ ಟು ದ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಬರೋಗ್ ಟನಲ್. ಇನ್ನೂ ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದಂಗಿದೆ. ಓ ನೈಸ್. ಟನಲ್ ನೋಡಿ ಹೆಂಗಿದೆ ಇದು, ಸಾಕಾಗಿದೆ. ಒಂದು ಅರ್ಧ ಕಿಲೋಮೀಟ್ರ್ ಇದ್ದಂಗಿದೆ ಅಲ್ಲ ಬಾಯ್. ಓ ಅಯ್ಯೋ, ಯಾರು? ಇವರು ಮನು. ಹೀಟ್ ಜಾಸ್ತಿ ಆಯ್ತಪ್ಪ. ಅಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಡ್ಬೇಕಾಯ್ತು ಬೈ ನಾವು. ಎಲ್ಲಿಂದ? ಅಪ್ಪ, ಮರಿಗಳು ಬೇರೆ. ಯಾರು? ಏಯ್ అంటే ಯಾಕೆ? ಸೊ ಹಿಮಾಚಲ್ ಪ್ರದೇಶ್ ಕ್ರಾಸ್ ಮಾಡಿ ಈಗ ಮತ್ತೆ ಪಂಜಾಬ್ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಆ್ಯಕ್ಚುಲಿ ನಮ್ಮ ಹೋಟೆಲ್ ಇರೋದು ಪಂಜಾಬಲ್ಲೇ, ಚಂಡೀಗಢಲ್ಲ ಅಲ್ಲ. ಸೊ ಪಂಜಾಬಲ್ಲೇ ಹೋಟೆಲ್ ಸ್ಟೇ ಆಗಿದ್ದು. ನೆಕ್ಸ್ಟು ಪಂಚ್ಕುಲಾ ಅಂತ, ಪಂಚ್ಕುಲಾ ನಮ್ಮ ಹೋಟೆಲ್ ಇರೋದು, ಪಂಚ್ಕುಲಾ. ಸೊ ಅಲ್ಲಿಂದ ಚೆಕ್-ಇನ್ ಆಗಿ ಲಗೇಜೆಲ್ಲ ಇಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲಿಂದ ನಾವು ಗಾಡಿ ನಮ್ಮ ಲಡಾಖ್ಗೆ ಪ್ರೆಪ್ ಮಾಡಬೇಕು. ಸೊ ಈಗ ಏನೇನು ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ಏನೋ ಇದೆ ಅನಿಸುತ್ತೆ ನಮ್ಮ ಹೋಟೆಲ್ಗೆ. ಸೊ ಅಲ್ಲಿಂದ ಹೋಗಿ ಎಲ್ಲ ಫಸ್ಟ್ ಚೆಕ್-ಇನ್ ಆಗಬೇಕು. ಆಲ್ರೆಡಿ 4:30 ಆಗೋದು ಟೈಮು. ಸೊ ಒಂದು 5 o'clock ಅಷ್ಟೊತ್ತಿಗೆ ನಾವು ರೀಚ್ ಆಗ್ತೀವಿ ಅಲ್ಲಿ. ಲೆಟ್ಸ್ ಸಿ. ಸೊ ಫೈನಲಿ ಹೋಟೆಲ್ ಶ್ರೀಲಿವಿಯಾಗೆ ರೀಚ್ ಆಗಿದ್ದೀವಿ ಪಂಚ್ಕುಲಲ್ಲಿ. ಸೊ ನಾಳೆಯಿಂದ ನಮ್ಮ ರೈಡು ಸ್ಟಾರ್ಟು. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಈಗ ಏನಿಲ್ಲ, ಚೆಕ್-ಇನ್ ಆಗಿ ಗಾಡಿ ಸ್ವಲ್ಪ ವಾಶು ಅದು ಇದು ಮಾಡಿಸ್ಬೇಕು, ಚೈನ್ ಲೂಬು, ಚೈನ್ ಕ್ಲೀನು ಎಲ್ಲ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಒನ್.